ಸುಸ್ವಾಗತ ಸ್ನೇಹಿತರೆ. ಇಂದು ಅಬೇತೋಸಂ ಹೊಲತಾಡು ಈ ಒಂದು ಕೇಂದ್ರಕ್ಕೆ ತಮ್ಮನ್ನೆಲ್ಲರೂ ಕೂಡ ಕರೆದುಕೊಂಡು ಹೋಗ್ತಾ ಇದ್ದೀವಿ. ಡಾಕ್ಟರ್ ಸಿದ್ಧಗಂಗಯ್ಯ ಹೊಲತಾಳು ಅವರನ್ನು ಒಮ್ಮೆ ಮಾತನಾಡಿಸೋಣ. ಹೊಲತಾಳು ಗ್ರಾಮದ ಅಬೇತೋಸಂಗೆ ಸ್ವಾಗತ. ಜನರಿಗೆ, ಮುಖ್ಯವಾಗಿ ಮಕ್ಕಳಿಗೆ, ಯುವ ಜನರಿಗೆ ಪರಿಸರ ಪ್ರಜ್ಞೆಯನ್ನು, ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಅಬೇತೋಸಂನ ಪ್ರಾರಂಭ ಮಾಡಿದ ಉದ್ದೇಶ ಏನು ಸರ್? ಅಬೇತೋಸಂ ಅಂದರೆ ಅನೌಪಚಾರಿಕ ಬೇಸಾಯ ತೋಟಗಾರಿಕಾ ಸಂಸ್ಕೃತಿ ಅಂತ. ಇವತ್ತು ಬೇಸಾಯ ಸಾಕು ಅಂತ ಬಿಟ್ಟೋಗ್ತಾರ ಕಾಲಘಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ತೋಟಗಾರಿಕೆ ಇದೆ ಮತ್ತು ಸಂಸ್ಕೃತಿಯನ್ನು ಒಳಗೊಂಡಂತೆ. ಸಂಸ್ಕೃತಿ ಅನ್ನೋದು ವಿಶಾಲವಾದ ಅರ್ಥದಲ್ಲಿದೆ. ಇದಕ್ಕೆ ಮಹತ್ವವನ್ನು ತಂದುಕೊಡ್ಬೇಕು ಮತ್ತು ಬೇಸಾಯ ತುಂಬ ಮುಖ್ಯ. ನಮ್ಮ ಭೂಮಿನೂ ಕೂಡ ಬೇಸಾಯದ ಭೂಮಿನೇ ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆ ಆಗ್ತಾಯಿದೆ ಮತ್ತು ಜನರು ಕೂಡ ಬೇಸಾಯದಿಂದ ವಿಮುಖರಾಗ್ತಾ ಇದ್ದಾರೆ. ಇಂತಹ ಒಂದು ಕಾಲಘಟ್ಟದಲ್ಲಿ ಜನರನ್ನು ಮತ್ತೆ ನಮ್ಮ ಯುವ ಜನರನ್ನು ಮುಖ್ಯವಾಗಿ ಬೇಸಾಯದ ಕಡೆಗೆ ಸೆಳೆಯೋದು ಒಂದು ಮುಖ್ಯವಾದ ಉದ್ದೇಶ. ಒಂದು 60 ವರ್ಷಗಳ ಹಿಂದೆ ನಾವು ಮಕ್ಕಳಾಗಿದ್ದಾಗ, ಶಾಲಾ ಮಕ್ಕಳಾಗಿ ಓದ್ತಾ ಇರ್ಬೇಕಾದ್ರೆ ನಮ್ಮ ದೇಶದಲ್ಲಿ 75% ರೈತರಿದ್ದಾರೆ ಅಂತ ಹೇಳ್ತಿದ್ರು. ಇವತ್ತು 50-50 ಆಗಿದೆ ಮತ್ತು ಅದರಲ್ಲೂ ಕೂಡ ಬೇಸಾಯವನ್ನೇ ಮುಖ್ಯವಾಗಿ ಉದ್ಯೋಗವನ್ನು ಇಟ್ಟುಕೊಂಡು ಜೀವನ ಮಾಡೋದು ಕಷ್ಟ ಅನ್ನೋ ದೃಷ್ಟಿಯಿಂದ ಆಹಾರ ಬೆಳೆಯಿಂದ ಇವತ್ತು ಸರಿಸುಮಾರಾಗಿ ತೋಟಗಾರಿಕೆ ಕಡೆ ನಮ್ಮ ರೈತರು ಒಲಿತಾ ಇದ್ದಾರೆ. ಒಲಿಲಿ ತಪ್ಪೇನಲ್ಲ, ಆಹಾರ ಬೆಳೆ ಮುಖ್ಯ. ಅದಕ್ಕೆ ನಮ್ಮ ರೈತರು ಸಂಘಟನೆ ಆಗಬೇಕು ಮತ್ತು ಸರ್ಕಾರ ಕೂಡ ಅದಕ್ಕೆ ಬೆಂಬಲ ಬೆಲೆಯನ್ನು ಅಥವಾ ವೈಜ್ಞಾನಿಕವಾದ ಬೆಲೆಯನ್ನು ನಮ್ಮ ಆಹಾರ ಬೆಳೆಗೆ ಕೊಟ್ಟಾಗ ಮಾತ್ರ ಆಹಾರದಲ್ಲಿ ನಾವು ಸ್ವಯಂ ಪರಿಪೂರ್ಣತೆಯನ್ನು ಪಡೆಯೋದಕ್ಕೆ ಸಾಧ್ಯ. ನಮ್ಮನ್ನು ಇವತ್ತು ರಕ್ಷಿಸಿರೋದು, ಆಹಾರದಲ್ಲಿ ಕೊರತೆ ಇಲ್ಲದೆ ಇರೋದು ತಳಿನಲ್ಲಿ ಒಂದು ರೀತಿಯ ಕ್ರಾಂತಿಕಾರಿಯಾದ ಬದಲಾವಣೆ ಆಗಿದೆ. ಇಷ್ಟಾದರೂ ಕೂಡ ಇವತ್ತು ಹೆಚ್ಚು ಖರ್ಚಿನ ಬಾಬತ್ತಾಗಿದೆ ಯಾವುದು ನಮ್ಮ ಆಹಾರ ಬೆಳೆ. ಅದರ ಬಗ್ಗೆ ಒಂದು ಅರಿವುಂಟು ಮಾಡೋದಕ್ಕೆ ಭಾನುವಾರಗಳಂದು, ಅದರಲ್ಲೂ ಮುಖ್ಯವಾಗಿ ಸೆಕೆಂಡ್ ಸಂಡೇ ಇಲ್ಲಿ ಅಂತಹ ಒಂದು ಅರಿವಿನ ಶಿಬಿರಗಳನ್ನು, ಸಂಕೀರ್ಣಗಳನ್ನು ನೆರವೇರಿಸೋದ್ರ ಜೊತೆಗೆ ಕೆಲವು ತೋಟಗಳಿಗೆ ಮತ್ತು ಬೇಸಾಯದ ಸ್ಥಳಗಳಿಗೆ ಕರ್ಕೊಂಡೋಗಿ ನಮ್ಮ ITBT ಜನಗಳು, ಪ್ರಾಧ್ಯಾಪಕರುಗಳು, ಬೇರೆ ಬೇರೆ ವೃತ್ತಿಯಲ್ಲಿರೋರು, ಭಾನುವಾರದ ರೈತರಾಗಿ ಇವತ್ತು ಹೆಚ್ಚು ಒಂದಷ್ಟು ಜನ ಇದ್ದಾರೆ. ಅವರು ಸೆಳೆದು ಒಂದು ಮತ್ತು ಪೂರ್ಣ ಪ್ರಮಾಣದಲ್ಲಿ ಇರೋರಿಗೆ ಅವರಿಗೆ ಒಂದು ಆರ್ಥಿಕ ಸದೃಢತೆ ಬರುವ ರೀತಿಯಲ್ಲಿ ನಾವು ಹೇಗೆ ಬೇಸಾಯವನ್ನು, ತೋಟಗಾರಿಕೆಯನ್ನು, ಹೈನುಗಾರಿಕೆಯನ್ನು ಅದನ್ನು ಅಂತಾರೆ ಕಟ್ಟಿಕೊಡುವ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ನಾವೀಗ ಡಾಕ್ಟರ್ ಸಿದ್ಧಗಂಗಯ್ಯ ಹೊಲತಾಳು ಅವರ ತೋಟಕ್ಕೆ ಹೋಗೋಣ. ಅಲ್ಲಿ ಕೆಲವು ಮಾವಿನ ಸಸಿಗಳನ್ನು ಮತ್ತು ಬೇರೆ ಬೇರೆ ಗಿಡಗಳನ್ನು ನೋಡೋಣ. ತೋಟದ ಮಧ್ಯನೇ ಒಂದು 30 ತೆಂಗು, ಆಮೇಲೆ ಈ ಕರಿಬೇವು ನೋಡಿ, ಕರಿಬೇವು ಇಂಥ ಒಂದು 50 ಕರಿಬೇವು, ನಿಂಬೆ, ಅಂಜೂರ, ಮೂಸಂಬಿ. ಅದು ಸರ್ ಅದು ಮೂಸಂಬಿ ಗಿಡ ಅನಿಸುತ್ತೆ ಸರ್. ಅದು ಎಳ್ಳಿ ಗಿಡ ಒಂದು 20 ಎಳ್ಳಿ, ಒಂದು 20 ಸೀಬೆ, ಹೀಗೆ 50 ಹಣ್ಣಿನ ವೆರೈಟಿ ಮತ್ತು ಪ್ರಾಕೃತಿಕ ಬೆಳೆಯುವ ಸೀತಾಫಲ, ಪ್ರಾಕೃತಿಕವಾಗಿ ಬೆಳೆಯುವಂಥದ್ದು, ನಾನೇನು ಹಾಕಿಲ್ಲ, ಸಹಜವಾಗಿ ಬಂದಿರೋದು. ಮತ್ತು ನಮ್ಮ ತೋಟದ ಸ್ವಲ್ಪ ಸಮೀಪದಲ್ಲೇ ಪ್ರಾಕೃತಿಕವಾಗಿ ಜಾಲಾರಿ ಇನ್ನು ಒಂದು 15-20 ದಿನಕ್ಕೆ ಆ ಒಂದು ಸೊಬಗನ್ನು ನೋಡಬೇಕು. ಅದಕ್ಕೆ ನಾನು ಆಗಲೇ ಹೇಳಿದ್ದು ಬೆಟ್ಟಕ್ಕೆ ಬೆಂಕಿ ಬೇಡ ಅಂತ. ಅವೆಲ್ಲ ಹೋಗ್ಬಿಡ್ತವೆ ಆ್ಯಕ್ಚುಲಿ. ಅದನ್ನು ನೋಡಬೇಕು. ಅಲ್ಲಿ ಅಮ್ಮನ ಬೆಟ್ಟದ ತಪ್ಪಲಲ್ಲಿ
ಸುಮಾರು ಸಾವಿರಾರು ಜಾಲಾರಿ ಮರಗಳನ್ನು ನೋಡಬೇಕು. ಗಮಲು ಆ ಸಿದ್ರ ಬೆಟ್ಟ ತಪ್ಪಲಲ್ಲೂ ಇದ್ದಾವೆ, ಅಮ್ಮನವರ ಬೆಟ್ಟ ತಪ್ಪಲಲ್ಲೂ ಇದೆ. ತಪ್ಪಲಲ್ಲೂ ಇದ್ದಾವೆ, ಅಲ್ಲೂ ಇದ್ದಾವೆ. ನಮ್ಮ ಕರ್ನಾಟಕದಲ್ಲಿ 4 ಕಡೆ ಈ ಜಾಲಾರಿ ಭಾಳ ಸುಗಂಧಭರಿತವಾಗಿರ್ತಕ್ಕಂತಹ ಹೂವು. ಭರಿತವಾಗಿ 1.5-2 ಕಿಲೋಮೀಟ್ರು. ಈಗ ಬೆಟ್ಟ, ಅಮ್ಮನ ಬೆಟ್ಟ ನಮಗಿಲ್ಲಿ 2 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಯ ಗಮಲು ಇಲ್ಲಿಗೆ ಬರುತ್ತೆ ಅಂದರೆ ಆ ಜಾಲಾರಿಯ ವೈಶಿಷ್ಟ್ಯವನ್ನು ನೀವು ನೋಡಿ. ಮತ್ತು ದೇವತೆಗಳಿಗೆ ಇದನ್ನು, ಈಗ ನಮ್ಮ ಜಾತ್ರೆಗಳು ಇವೆಲ್ಲ ಶುರುವಾಗ್ತವೆ, ಜನಗಳು ಸುಗ್ಗಿ ಎಲ್ಲ ಮುಗಿದು ಆ ದೇವತೆಗಳಿಗೆ ಹೂವನ್ನು ಮುಡಿಸೋದು ಈ ಜಾಲಾರಿನೇ. ಹೀಗೆ ಒಂದು ಧಾರ್ಮಿಕವಾದ ಮತ್ತು ಸಾಂಸ್ಕೃತಿಕವಾದಂತಹ ಮಹತ್ವ ಆ ಜಾಲಾರಿಗೆ ಇದೆ. ಅದು ಶಿವರಾತ್ರಿಯ ಹಿಂದೆ ಮುಂದೆ ಆ ವಾರದ ಒಂದು 15-20 ದಿನ ಮಾತ್ರ ಇರೋ ಅಂಥ ಒಂದು ಸುವಾಸನೆ ಭರಿತವಾದಂತಹ ಜಾಲಾರಿ. ನಮ್ಮ ಮಿಶ್ರ ಹಣ್ಣಿನ ತೋಟದಲ್ಲಿ 60 ಮಾವಿನ ಮರಗಳಿದ್ದಾವೆ. 10 ವಿವಿಧ ರೀತಿಯ ಮರಗಳು, ವೆರೈಟಿ. ಇದು ಬೇಲಿಶ. ಆ ಕಡೆ ತುಂಬ ಈ ಏರಿಯಾದಲ್ಲಿ ಪ್ರಸಿದ್ಧಿ ಇರುವ ಇದು ಕಸಿ, ಇದು ಬಾದಾಮಿ. ಹೀಗೆ ಮತ್ತು ನಾಟಿ ಮರಗಳು ಸುಮಾರು 20 ನಾಟಿ ಮರಗಳಿದ್ದಾವೆ. ನಮ್ಮ ದೇಶದಲ್ಲಿ ಸುಮಾರು 1,500 ರೀತಿಯ ಮಾವಿನ ಮರಗಳು ಉಂಟು. ಅದರಲ್ಲಿ ಬಾದಾಮಿ, ಮಲಗೋಬ, ಮಲ್ಲಿಕಾ, ರಸ್ಪುರಿ, ಸಿಂಧೂರ ಇವು ಈ ಭಾಗದಲ್ಲಿ ಹೆಚ್ಚು ಪ್ರಚಲಿತ ಇರುವಂತಹ ಮಾವಿನ ಮರಗಳು. ಈ ಗಿಡ ಯಾವುದು ಸರ್? ಅದು ಒಂದು ದಪ್ಪ ಕಾಯಿ ಬಿಡುತ್ತೆ. ಇದಕ್ಕೆ ಮಲಗೋಬ ಅಂತಾರಲ್ಲ? ಮಲಗೋಬ ಅಂತ. ಮಾವಿನ ತೋಟದ ಜೊತೆಯಲ್ಲಿ ಅಂಜೂರ, ನಿಂಬೆ, ದಾಳಿಂಬೆ ಮುಂತಾದ ಗಿಡಗಳನ್ನು ಕೂಡ ತಾವು ಹಾಕಿದ್ದೀರಿ. ಜೇನು ಕೃಷಿ ಮಾಡ್ತಾಯಿದ್ದೀರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಒಂದು 20 ನಾಟಿ ಮರಗಳನ್ನೇ ಹಾಕಿದ್ದೀವಿ ನೋಡಿ. ಅದು ನಾಟಿ ಮರ. ಈ ರೀತಿ ಸ್ಟೆಮ್ ಹೋಗುತ್ತಲ್ಲ ಕಾಂಡ, ಇದು ನಾಟಿ ಮರ. ಇದು ನಾಟಿ. ಇದಕ್ಕೆ ಆಯಾಸ ಜಾಸ್ತಿ ಮತ್ತು ಇದರ ಕಾಯಿ ಹಣ್ಣು ನಾರಿನಿಂದ ಕೂಡಿರುತ್ತಲ್ಲ, ರುಚಿಕರವಾಗಿರುತ್ತೆ, ಶುಗರ್ಲೆಸ್ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮ ಕಸಿ ಮತ್ತು ಈ ಬೇರೆ ಡ್ರಾಫ್ಟ್ಗಿಂತ ಈ ನಾಟಿ ಮರಗಳು ಬಹಳ ಶ್ರೇಷ್ಠವಾದವು. ಉಪ್ಪಿನಕಾಯಿಗೆ ಬರ್ತವೆ. ಮಿಡಿಮಾವು ಮಲೆನಾಡಿನಲ್ಲಿ ಇದ್ದಾವಲ್ಲ, ಅದಕ್ಕೆ ಸಮಾನವಾಗಿ ನಮ್ಮಲ್ಲಿ ಈ ನಾಟಿ ಕಾಯಿಗಳಲ್ಲಿ ಉಪ್ಪಿನಕಾಯಿನ ಹಾಕ್ತಾರೆ. ಇದು ಮುಂದೆ ಮರಮುಟ್ಟಾಗಿಯೂ ಕೂಡ ಇದು ಬಳಕೆ ಆಗುತ್ತೆ. ಇದು ನಮ್ಮ ಕಸಿ ಮರಗಳು, ಇಂಥ ಗಿಡಗಳು ಇವು ಆಗೋದಿಲ್ಲ. ಇವು ಫಲವನ್ನು ಕೊಡ್ತವೆ ಮತ್ತು ಆಯಸ್ಸಿನ ದೃಷ್ಟಿಯಿಂದ ಈ ಮರಕ್ಕೆ ಸುಮಾರು 70-80 ವರ್ಷ, 100 ವರ್ಷದೊಳಗೆ ಆಯಸ್ಸು. ಈಗ 24 ವರ್ಷ ಆಗಿದೆ. ಈ ಮರಕ್ಕೆ 100 ವರ್ಷ ಇರುತ್ತೆ. ಮರಮುಟ್ಟುಗಳು ಕೂಡ ಆಗ್ಬೋದಲ್ಲ? ಮರಮುಟ್ಟು ಆಗುತ್ತೆ ಅದು ಸ್ಟೆಮ್. ಹುಣಸೆ ಮರ ಹೇಗೆ 200-300 ವರ್ಷ ಇರುತ್ತೋ ಹಾಗೆ ಈ ನಾಟಿ ಮಾವಿನ ಮರಗಳು ಸುಮಾರು 150-200 ವರ್ಷಗಳ ಕಾಲ. ಸರ್, ತಮ್ಮ ತೋಟಕ್ಕೆ ಆಗಾಗ್ಗೆ ಬೆಂಕಿ ಬೀಳುತ್ತೆ ಅಂತ ಹೇಳಿ ಕೇಳಿದ್ದೀವಿ. ಈ ಸರಿನೂ ಕೂಡ ಬಿದ್ದಿರೋದು ಕಾಣ್ತಾ ಇದ್ದೀವಿ. ಇದ್ರ ಬಗ್ಗೆ ಬಹಳ ಬೇಸರ ಆಗಿದೆ. ತಾವು ಈ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಏನೋ ಸಂದೇಶ ಪಾಠ ಅನ್ನೋದಕ್ಕೆ, ಸಂದೇಶ ಏನೋ ಕೊಡ್ತೀನಿ ಅನ್ನೋದಕ್ಕಿಂತ ನಾವು ಒಂದು ಮನವಿ ನಾನು ಜನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬೆಟ್ಟಕ್ಕೆ ಮತ್ತು ನಮ್ಮ ತೋಟಗಳಿಗೆ, ಹೊಲಗಳಿಗೆ ಬೆಂಕಿ ಬೇಡ. ನೋಡಿ, ಪುಕೋಕನ ನ್ಯಾಚುರಲ್ ಫಾರ್ಮಿಂಗ್ ಏನು ಹೇಳುತ್ತೆ? ನಮ್ಮ ಹುಲ್ಲನ್ನು ಮತ್ತು ಕಸಕಡ್ಡಿಗಳನ್ನು ಮುಚ್ಚಬೇಕು, ಮಂಚಿಂಗ್ ಅಂತ ಹೇಳ್ತಾರೆ. ಆ ಮಂಚಿಂಗನ್ನು, ಮುಚ್ಚಳಿಕೆಯನ್ನು ಜನ ಮಾಡೋದಕ್ಕೆ ಕಲ್ತ್ಕೋಬೇಕು. ಆವಾಗ ಪೋಷಕಾಂಶಗಳಿಂದ ಕೂಡಿ ಭೂಮಿ ಫಲವತ್ತಾಗುತ್ತೆ. ಈ ರೀತಿ ಬೆಂಕಿಡದಿಂದ ಅನುಕೂಲಕ್ಕಿಂತ ಅನಾನುಕೂಲ ಆಗಿ ಬರಡಾಗುತ್ತೆ.
ಅನ್ನೋದು ಹೇಳೋಕ್ಕೆ ಇಷ್ಟ. ಸ್ನೇಹಿತರೆ, ಬಹಳ ಕಷ್ಟಪಟ್ಟು ಗಿಡ ಮರಗಳನ್ನು ಬೆಳೆಸಿರುವ ಈ ಸಂದರ್ಭದಲ್ಲಿ ಇನ್ನೂ ಕೆಲವು ಮರಗಳು ಆಹುತಿಯಾಗಿರೋದನ್ನು ಕಣ್ಣಾರೆ ನೋಡ್ತಾ ಇದ್ದೀವಿ. ಇದು ಅಂಜೂರ ಆ, ನಮ್ಮ ಅಗ್ರಹಾರ ಕೃಷ್ಣಮೂರ್ತಿ ಒಂದು ಕವಿತೆಯಲ್ಲಿ ಅವ್ರಿಗೆ ಹೇಳಿದೆ, ನನಗೆ ಅಂಜೂರ ಬೆಳೆವಾಸೆ ಅಂತ ಏನೋ ಹೇಳ್ತಾರೆ, ಭಾಳ ಅಪರೂಪ ಇದು ಅಂಜೂರ ಅಂತ. ಶಿವಪ್ರಕಾಶ್ ಪದ್ಯದಲ್ಲೂ ಕೂಡ ಒಂದು ಅಪರೂಪವಾಗುವ ಅಂಜೂರದಂತೆ ಅಂತ ಅಂಜೂರದ ಬಗ್ಗೆ ನಮ್ಮ ಕನ್ನಡ ಕವಿಗಳು ಪದ್ಯ ಬರೆದಿರೋದನ್ನ ಜ್ಞಾಪಿಸ್ಕೊಂಡು ಅದನ್ನು ನಾನು ನಮ್ಮ ತೋಟದಲ್ಲಿ ಅನುಷ್ಠಾನಕ್ಕೆ ತರಬೇಕು ಅಂತ ಒಂದೆರಡು ಅಂಜೂರ ತುಂಬ ಭೋಗವಾಗಿ ಭಾಳ ಚೆನ್ನಾಗಿ ಬಂದಿತ್ತು. ಅಂಜೂರ ಬಂದಿದೆ. ಇಲ್ಲಿ ಅದಕ್ಕೆ ಬರೋ ಅಷ್ಟೊತ್ತಿಗೆ ಆರಿಸಿದರೆ ನೋಡಿ, ಈ ರೀತಿ ಇದು ಅಂಜೂರ ಇಲ್ಲಿ ಅಬರಾಯಿಸಿದೆ. ಇದು ಅಂಜೂರ ಇದು ನೆಟ್ಟು ಒಂದು ಸುಮಾರು 6 ವರ್ಷಗಳಾಗಿದೆ. ಅಯ್ಯೋ ಸರ್, ಇದ್ರ ಪಕ್ಕದಲ್ಲಿ ನಿಂಬೆ ಗಿಡ ಇದು ಕೂಡ ಇದೆ. ಇದು ಯಾವಾಗ ಹಾಕಿದ್ದು ಸರ್? ಇದು ಕೂಡ ಸುಟ್ಟೋಗಿದೆಯಲ್ಲ ಸರ್, ಅಯ್ಯೋ. ಈ ನಿಂಬೆ ಗಿಡಗಳನ್ನು ನೆಟ್ಟು 6 ವರ್ಷಗಳಾಯಿತು. ಆಲೆ ಫಲ ಕೊಡೋದಕ್ಕೆ ಶುರುವಾಗಿದ್ವು. ಇಷ್ಟು ಪ್ರಮಾಣದಲ್ಲಿ ಬೆಂಕಿ ಬಿದ್ದರೆ ನಿಂಬೆ ಗಿಡ ಮತ್ತೆ ಅದು ಚಿಗುರುವ ಸಾಧ್ಯತೆ ಇಲ್ಲ. ಆ ಕಡೆ ನೋಡಿ, ಈ ಕಡೆದು ಇಲ್ಲಿ ಒಂದು ಚೂರ ಜೀವ ಉಳ್ಕೊಂಡಿದೆ. ಇದು ಉಳಿದ್ರೂ ಉಳಿಬೋದು. ಪ್ರಗತಿ ಇದರ ಬೆಳವಣಿಗೆ ಕುಂಠಿತ ಆಗಿದೆ. ಮತ್ತೆ ಅದು ತನ್ನ ಮೂಲ ರೂಪಕ್ಕೆ ಬರಬೇಕಾದ್ರೆ ಇನ್ನೂ 3-4 ವರ್ಷ ಬೇಕಾಗುತ್ತೆ. ದಾಳಿಂಬೆಗೆ ಇತ್ತೀಚೆಗೆ ತಾನೇ ಬಿದ್ದಿದೆ. ದಾಳಿಂಬೆಗೆ ಮೊದಲು ಬಿದ್ದಿರಲಿಲ್ಲ. ಒಂದು 2 ಸ್ಯಾಂಪಲ್ ಗಿಡಗಳಿದ್ದಾವೆ. ಇದನ್ನು ನೋಡಬೇಕು, ಇನ್ನೂ ಪ್ರಾಯೋಗಿಕವಾಗಿ ನಾನು ಗಮನಿಸಿಲ್ಲ. ಮತ್ತು ಈ ಮಾವಿನ ಮರ, ಇದು ರಸ್ಪುರಿ, ತುಂಬ ರುಚಿಕಟ್ಟಾದಂತಹ ಮಾವಿನ ಹಣ್ಣನ್ನು ಕೊಡೋದು. ಇದು ಕೂಡ ಒಂದು 50% ಬೆಂದು ಹೋಗಿದೆ. ಈ ಮಾವಿನ ಗಿಡ ಎಷ್ಟು ವರ್ಷ ಆಯಿತು ಸರ್ ಬೆಳೆಸಿ? ಈ ಮಾವಿನ ಮರ ಬೆಳೆಸಿ 24 ವರ್ಷಗಳಾಯಿತು. ಫಸ್ಟು ಬರ್ತಾ ಇದೆಯಲ್ಲ? ಫಸ್ಟ್ ಬರ್ತಾ ಇದೆ ನೋಡಿ. ಅಲ್ಲಿ ಹೂ ಚಿಗುರು ನೋಡಿ, ಈ ಕಡೆ ಬೆಂಕಿ ಬಿದ್ದಿರೋದು ನೋಡಿ. ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ನಮ್ಮ ಹುಡುಗ ಬಂದು ಆರಿಸ್ತಾ ಆ ಒಂದು ಸೊಬಗನ್ನು, ಸೌಂದರ್ಯವನ್ನು ಮತ್ತು ಇನ್ನು ಒಂದು ತಿಂಗಳಿಗೆ ಕೊಡುವ ಫಲವನ್ನು ನೀವು ನೋಡಿ. ಇಲ್ಲಿ ಆಗಿರೋ ಅನಾಹುತವನ್ನು ನೋಡಿ. ಅದೃಷ್ಟವಶಾತ್ ನಮ್ಮ ಹುಡುಗ ಕಂಡ್ಕೊಂಡಿದ್ದು ಬಂದು ಆರಿಸ್ತಲೇ ಇದ್ದರೆ ಇನ್ನು 10 ನಿಮಿಷ ಆದರೆ ಇಡೀ ಮರ ಹೋಗೋದು, ಒಣಗಿ ಹೋಗೋದು. ಇದು ಮಾವಿನ ಗಿಡಗಳು, ಹುಣಸೆ ಮರಗಳು ಒಂದು 50-60% ಬೆಂಕಿ ಬಿದ್ದುಬಿಟ್ರೆ ಅವು ಉಳಿಯುವ ಸಾಧ್ಯತೆ ತುಂಬ ಕಡಿಮೆ, ತೀರೋಗ್ತವೆ. ಕಳೆದ ವಾರ ಬಿದ್ದ ಬೆಂಕಿಗೆ ಬಹಳಷ್ಟು ಗಿಡ ಮರಗಳು ಬೆಂಕಿಗೆ ಆಹುತಿಯಾಗಿವೆ. ಈ ಬಗ್ಗೆ ಅತ್ಯಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಮಾತನ್ನು ಮುಂದುವರಿಸೋಣ. ಸಿದ್ದರಾಜು, ಇದು ಹಾಕಿ 3 ವರ್ಷ ಆಯಿತು. ತುಂಬ ಭೋಗವಾಗಿ ಚೆನ್ನಾಗಿ ಬೆಳೀತಾ ಇತ್ತು. ಮೊನ್ನೆ ಬೆಂಕಿ ಬಿದ್ದಾಗ ಇಲ್ಲಿವರೆಗೂ ಬಂತು, ಆರಿಸ್ತಾ ನಮ್ಮ ಹುಡುಗ. ಇದು ಸುಳಿ ಅದೃಷ್ಟವಶಾತ್ತು ಬೆಂಕಿ ಅಬರಾಯಿಸಿಲ್ಲ. ಆದ್ದರಿಂದ ಇದು ಬದುಕುತ್ತೆ ಗ್ಯಾರಂಟಿ. ಆದರೆ ಇದರ ಪ್ರಗತಿ, ಇದರ ಬೆಳವಣಿಗೆ ಒಂದು 2-3 ವರ್ಷ ಕುಂಠಿತ ಆಯಿತು ಅಷ್ಟನ್ನು ಹೇಳ್ಬೋದು. ಪ್ರತಿ ವರ್ಷ ಬೆಂಕಿ ಬೀಳ್ತಾ ಇರುತ್ತೆ ಸರ್. ನಿಮ್ಮ ತೋಟದಲ್ಲಿ ಭಾಳಷ್ಟು ನಷ್ಟ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಈ ವರ್ಷವೂ ಕೂಡ ಎಲ್ಲ ಬೆಂಕಿ ಬಿಟ್ಟು ಭಾಳಷ್ಟು ಹಾಳಾಗಿದೆ. ಇದ್ರ ಬಗ್ಗೆ ತಮ್ಮ ಸಂದೇಶ ಹೇಳಿ ಸರ್. ಇದು ಸಂದೇಶ ಅನ್ನೋದಕ್ಕೆ ಒಂದು ವಿಷಾದದ ಸಂದರ್ಭ ಇದು ಸಿದ್ದರಾಜು. ಇದು ಜನರ ಅಜ್ಞಾನ ಮುಖ್ಯವಾದ ಕಾರಣ. ಅದೆಲ್ಲೋ ಒಂದು ಸ್ವಲ್ಪ ಹುಲ್ಲು ಚಿಗುರುತ್ತೆ ಅನ್ನೋ ದೃಷ್ಟಿಯಿಂದ ಯಾರ್ದೋ ತೋಟದ ಹೊಲದಲ್ಲಿ ಬೆಂಕಿ ಇಟ್ಬಿಡ್ತಾನೆ. ಅವನು ಆರಿಸಿ ಹೋಗಬೇಕು, ಬಿಟ್ಬಿಟ್ಟು ಹೊರಟೋಗ್ತಾನೆ. ಸಾಮಾನ್ಯವಾಗಿ ಈ ಕಾಲದಲ್ಲಿ ಗಾಳಿ ಬೀಸ್ತಾ ಇರುತ್ತೆ. ಈ ಕಡೆ ಬೆಟ್ಟದ ಕಡೆಯಿಂದ, ಸೂಳೆಕಲ್ಲು ಬೆಟ್ಟ ಇದೆಯಲ್ಲ, ಆ ಕಡೆಯಿಂದ ಬರುತ್ತೆ. 2 ವರ್ಷದಿಂದ ಬಂದು ನಮ್ಮ ತೋಟಕ್ಕೆ ಮತ್ತು ನಮ್ಮ ಪಕ್ಕದ ತೋಟಗಳು, ಒಂದು 3-4 ತೋಟಗಳಿಗೆ, ನಮ್ಮ ಗಿಡಗಳೇ ಒಂದು ಸುಮಾರು 300 ಗಿಡಗಳು ಹೋಯ್ತು. ಈ ಸಾರಿ ಸ್ವಲ್ಪ ಎಚ್ಚೆತ್ತಿದ್ವಿ. ಆದರೂ ಬಿರುಗಾಳಿ ಬಂದಾಗ ನಮ್ಮ ಹುಡುಗ ಬಂದು ಆರಿಸ್ತಾ ನೋಡಿ. ಆದರೂ ಇಲ್ಲಿ ತೆಂಗು ಹೋಗಿದೆ, ಈ ಕಡೆ ಮಾವು ಇದೆಯಲ್ಲ, ಈ ಮಾವು ಈ ರೀತಿ ಹೋಗ್ಬಿಟ್ರೆ ಇದನ್ನು ಊರ್ಜಿತ ಆಗೋದಿಲ್ಲ ಗಿಡ. ಜನ ಬೆಟ್ಟಕ್ಕೆ ಬೆಂಕಿ ಇಡುವುದನ್ನು ಮತ್ತು ನಮ್ಮ ತೋಟಗಳಿಗೆ ಬೆಂಕಿ ಇಡೋದನ್ನ ಬಿಡಬೇಕು. ಅದು ಅಜ್ಞಾನದಿಂದ ಆಗ್ತಾ ಇರೋದು.
ಒಂದು ಜೀವ ವೈವಿಧ್ಯ ಅನ್ನೋದು ಏನಿದೆ ಅದು ಹೋಗುತ್ತೆ. ಒಂದು ಹುಲ್ಲು ಬೆಳೆಯುತ್ತೆ ಅನ್ನೋದು ಒಂದು ಸಣ್ಣ ಕಾರಣ ಇರ್ಬೋದು. ಅದು ಬಹಳ ನಿಕೃಷ್ಟವಾದ್ದು. ಆದರೆ ಒಂದು ಸ್ಪಾಂಜ್ ಇರುತ್ತೆ ಅದು ಇಡೀ ಬೆಟ್ಟಕ್ಕೆ. ನಮ್ಮ ಇದು ತಲಪುರ್ಗಿಗಳ ಜಾಗ. ಆ ತಲಪುರ್ಗಿಗಳು ಬತ್ತಿ ಹೋಗ್ತವೆ, ನೀರಿನ ಸೆಲೆಗಳು ಬತ್ತಿ ಹೋಗ್ತವೆ. ಅನೇಕ ಜೀವ ವೈವಿಧ್ಯತೆ ಇದೆಯಲ್ಲ, ಪ್ರಾಣಿ ಪಕ್ಷಿಗಳು, ಅವ ಗೂಡುಗಳು ಎಲ್ಲ ನಾಶ ಆಗಿ ಒಂದು ರೀತಿ ಬೆಂಗಾಡದಂಗಾಗುತ್ತೆ. ಜನಗಳ ಅಲ್ಲಿ ಅಜ್ಞಾನ ಹೋಗಬೇಕು. ನಾನು ಮತ್ತು ನಮ್ಮ ಟ್ರಸ್ಟು ಆದರ್ಶ ಪರಿಸರ ಟ್ರಸ್ಟಿಂದ ಸಿದ್ದರಾಜು, ನೀವು ಮತ್ತು ಇನ್ನೂ ಇತರ ಸದಸ್ಯರುಗಳು ಹೊಂಡಂತೆ ಒಂದು 6-7 ವರ್ಷದಿಂದನ ಈ ಸಿದ್ಧರಬೆಟ್ಟವನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಸುತ್ತಲೂ ಬೆಟ್ಟಕ್ಕೆ ಬೆಂಕಿ ಬೇಡ, ಬೀಜ ಬಿತ್ತೋಣ ಬನ್ನಿ ಅಂತ ಕ್ಯಾಂಪೇನ್ ಮಾಡೀವಿ. ಆದರೂ ಜನ ಎಚ್ಚೆತ್ಕೊಂಡಿಲ್ಲ, ಇನ್ನು ಎಚ್ಚೆತ್ತರ ಗೊತ್ತಿಲ್ಲ. ಇದು ಬಹಳ ವಿಷಾದದ ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜನ ಇದನ್ನು ಅರ್ಥ ಮಾಡ್ಕೋಬೇಕು. ಇದು ದ್ವೇಷ ಅಸೂಯದಿಂದ ಅಷ್ಟು ಏನು ಇಡಲ್ಲ, ಆದರೆ ಅಜ್ಞಾನದಿಂದ ಇಡ್ತಾರೆ. ಅದು ಹೋಗಬೇಕು, ತಪ್ಪಬೇಕು. ಜನ ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ಈ ನಾಡು ಸಮೃದ್ಧಿ ಆಗುತ್ತೆ. ಅಲ್ಲದಿದ್ದರೆ ಅನೇಕ ಸಣ್ಣ ಸಣ್ಣ ಜೀವಜಂತುಗಳು ಸಾಯೋದ್ರ ಜೊತೆಗೆ ಗಿಡಗಳು ಸಾಯ್ತವೆ. ಇದು ಒಂದು ರೀತಿ ಪ್ರತಿ ವರ್ಷ ಆಗ್ತಾ ಇರೋದು ತುಂಬ ವಿಷಾದದ ಸಂಗತಿ. ಸರ್, ಕೆಲವರು ಹೇಳ್ತಾರೆ ಬೆಂಕಿ ಬಿಟ್ಟರೆ ಹುಲ್ಲು ಚೆನ್ನಾಗಿ ಬೆಳೀತದೆ, ಗಿಡಗಳೆಲ್ಲ ಚೆನ್ನಾಗಿ ಚಿಗುರ್ತವೆ ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ಹೇಳಿ ಸರ್. ಅದು ಸ್ವಲ್ಪ ಮಟ್ಟಿಗೆ ಹುಲ್ಲು ಚಿಗುರುತ್ತೆ ಅನ್ನೋದು ನಿಜ, ಆದರೆ ಗಿಡ ಬೆಳೀತವೆ ಅನ್ನೋದು ಸುಳ್ಳು. ಯಾಕೆಂದರೆ ಸಣ್ಣ ಸಣ್ಣ ಗಿಡಗಳು, ಈ ಜಾಲಾರಿ ಆಗ್ಬೋದು, ಬೇರೆ ಬೇರೆ ಕಾಡು ಸಸ್ಯಗಳಾಗ್ಬೋದು, ಸಣ್ಣದಾಗ ಅವು ಬೆಂಕಿ ಬಿದ್ದಲ್ಲಿ ಮತ್ತೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅದು ಅಜ್ಞಾನದಿಂದ ಬಂದಿದ್ದು. ಮತ್ತು ಇದೇ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಅನೇಕ ಮೂಢನಂಬಿಕೆಗಳಿದ್ದಾವೆ. ನಮ್ಮದು ಬೆಟ್ಟಕ್ಕೆ ಬೆಂಕಿ ಇಡೋ ಫ್ಯಾಮಿಲಿ ಅಂತ ಹೇಳ್ತಾರೆ. ಬೆಂಕಿ ಇಡಬೇಕು ಸರ್, ನಮ್ಮದು ಹಿಂದ್ಗಡೆಯಿಂದ ಬಂದಿದೆ ಅಂತ ಹೇಳ್ತಾರೆ. ಕೆಲವು ಸಂಪ್ರದಾಯ ಅಂತ ಹೇಳ್ತಾರೆ. ಕೆಲವರು ಈ ರೀತಿಯ ಬೆಂಕಿ ಉರಿಯೋದು ನೋಡಿ ಖುಷಿ ಪಡುವ ಒಂದು, ಇದಕ್ಕೆ ಸ್ಯಾಡಿಸ್ಟಿಕ್ ನೇಚರ್ ಅಂತ ಹೇಳ್ತೀವಿ. ಅಂತಹ ಒಂದು ಮನೋಭಾವನೆಯೂ ಕೂಡ ಜನಗಳಿಗೆ ಇರುತ್ತೆ ಅನ್ನೋದು ಬಿಟ್ಟರೆ ಇದರಿಂದ ಅನುಕೂಲಗಳಂತೂ ಇಲ್ಲ, ಅನಾನುಕೂಲನೇ ಜಾಸ್ತಿ. ಹುಲ್ಲು ಸ್ವಲ್ಪ ಬೆಳೆಯುತ್ತೆ ಅನ್ನೋದು ಅದು ಕಣ್ಣಿಗೆ ಕಾಣುತ್ತೆ, ಆದರೆ ಅದು ಹಂಗೆ ಬಿಟ್ಟರು ಕೂಡ ಹುಲ್ಲು ಬೆಳೆದೇ ಬೆಳೆಯುತ್ತೆ, ಇನ್ನೂ ಚೆನ್ನಾಗೇ ಬೆಳೆಯುತ್ತೆ. ಒಂದು ಬೆಟ್ಟಕ್ಕೆ ಒಂದು ಸ್ಪಾಂಜ್ ಟೈಪ್ ಇರುತ್ತೆ, ಅದು ನಾಶ ಆಗುತ್ತೆ. ಯಾಕೆಂದರೆ ಆ್ಯಕ್ಚುಲಿ ನೀರು ಎಲ್ಲಿದೆ ಅಂದರೆ ಭೂಮಿ ಒಳಗೆ ಕೆಳಗಡೆ ಬೋರ್ವೆಲ್ಲು ಅಂತೀವಿ, ಆದ್ರೆ ನೀರು ಇರೋದು ಬೆಟ್ಟದಲ್ಲಿ. ನಿಮಗೆ ಗೊತ್ತಿರಬೇಕು, ಇವತ್ತು ನಮ್ಮ ಹಳ್ಳಕೊಳ್ಳಗಳು, ನದಿಗಳು ಹುಟ್ಟೋದು ಬೆಟ್ಟಗಳಲ್ಲಲ್ವಾ? ಎಲ್ಲಾದರೂ ಸಿಟಿಗಳಲ್ಲಿ ಹುಟ್ಟುತ್ತಾವ ಅಥವಾ ನಮ್ಮ ಬೈಲಿನಲ್ಲಿ ಹುಟ್ಟುತ್ತಾ? ಅದಕ್ಕೋಸ್ಕರ ನಮ್ಮ ಈ ಬೆಟ್ಟ ಗುಡ್ಡಗಳನ್ನು ನಾವು ಕಾಪಾಡ್ಕೋಬೇಕು. ಒಂದು ಕಡೆ ಗಣಿಗಾರಿಕೆ ಇಂದ ನಮ್ಮ ಎಲ್ಲ ಬೆಟ್ಟಗಳು ಇವತ್ತು ನೆಲಸಮ ಆಗ್ತಾ ಇರೋದು ಒಂದು ಕಡೆಗಾದರೆ, ಈ ರೀತಿಯಾಗಿ ಮನುಷ್ಯರು ಮಾಡ್ತಾ ಇರೋದು ನಮ್ಮ ಮಲೆನಾಡಿನಲ್ಲಿ ಎಲ್ಲೋ ಒಂದು ಕಡೆ ಅದು ಈ ಬಿದಿರು ಒಂದಕ್ಕೊಂದು ಕುಜ್ಜಿ ಆಗೋದು, ಕಾಡಗಿಚ್ಚು ಅಲ್ಲಿ ಆಗುತ್ತೆ. ಆದರೆ ನಮ್ಮ ಬಯಲುಸೀಮೆನಲ್ಲಿ, ಡೆಕ್ಕನ್ ಪ್ರಸ್ಥಭೂಮಿನಲ್ಲಿ ಆಗೋಂಥದ್ದು ಇದು ಮಾನವ ನಿರ್ಮಿತವಾದ್ದು. ಇದು ಪ್ರಾಕೃತಿಕವಾಗಿ ಆಗೋಂತಹ ದುರಂತ ಅಲ್ಲ, ಮನುಷ್ಯ ನಿರ್ಮಿತ ದುರಂತ. ಇದು ನಮ್ಮ ಜನ ಇದು ಅರಿವು ಉಂಟಾಗಬೇಕು, ಎಜುಕೇಟ್ ಆಗಬೇಕು ನಮ್ಮ ಜನ. ಆ ನಿಟ್ಟಿನಲ್ಲಿ ನಾವು ನಮ್ಮ ಸಣ್ಣ ಪ್ರಯತ್ನವನ್ನು ನಮ್ಮ ಟ್ರಸ್ಟ್ ವತಿಯಿಂದ ಮತ್ತು ಲೈಕ್ ಮೈಂಡೆಡ್ ಪೀಪಲ್ ಇದ್ದಾರೆ, ನಮ್ಮ ಸಮಾನ ಮನಸ್ಕರ ಜೊತೆಗೆ ನಾವು ಆದಷ್ಟು ಮಾಡ್ತಾಯಿದ್ದೀವಿ. ಧನ್ಯವಾದಗಳು ಸರ್. ಹೀಗೆ ಡಾಕ್ಟರ್ ಸಿದ್ಧಗಂಗಯ್ಯ ಹೊಲ್ತಾಳ್ ಸರ್ ಅವರು ಹೊಲ್ತಾಳ್ ಗ್ರಾಮದಲ್ಲಿ ಅನೇಕ ಕೃಷಿ ಸಾಧಕರಿಗೆ, ಯುವ ರೈತ ಮಿತ್ರರಿಗೆ ತರಬೇತಿಯನ್ನು ಕೊಡೋದ್ರ ಮೂಲಕ ಸಾವಯವ ಕೃಷಿಯ ಬಗ್ಗೆ, ಜೇನು ಕೃಷಿಯ ಬಗ್ಗೆ, ಹಾಗೆ ಸಾಹಿತ್ಯಿಕ ಚಟುವಟಿಕೆಗಳ ಬಗ್ಗೆ ಅನೇಕ ಚಟುವಟಿಕೆಗಳನ್ನು ಈ ಒಂದು ಅಬೇತೋಸಂನಲ್ಲಿ ನಡೆಸಲಾಗುತ್ತದೆ. ಇಲ್ಲಿಗೆ ಎಲ್ಲರೂ ಕೂಡ ಒಮ್ಮೆ ಭೇಟಿ ಕೊಡಿ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಅಬೇತೋಸಂನ ವಿಶೇಷ ಕಾರ್ಯಚಟುವಟಿಕೆಗಳನ್ನು ತಮಗೆ ಪರಿಚಯ ಮಾಡಿಕೊಡ್ತೇವೆ. ನಮಸ್ಕಾರ.